commitment to nurturing young minds have shaped our school's journey. Let us invite Father to the stage to address the gathering. Please give him a big round of applause. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಮಹಾಧರ್ಮದಕ್ಷರೇ ಹಾಗೂ ಗುರುಗಳೇ ಹಾಗೂ ಸನ್ಮಾನ್ಯ ಅತಿಥಿಗಳೇ, ಮೊದಲಿಗೆ ಒಂದು ಗಿಡ ಆಗಲಿ ಒಂದು ಮರ ಆಗಲಿ ಬೆಳೆಸಬೇಕಾದ್ರೆ ಗಿಡ ನೆಟ್ಟರೆ ಸಾಲದು. ದಿನ ಅದು ಯಾವ ರೀತಿ ಬೆಳೆಯುತ್ತೆ, ಅದಕ್ಕೆ ಬೇಕಾಗಿರುವ ಗೊಬ್ಬರ ಆಗಲಿ ನೀರಾಗಲಿ ಔಷಧಿ ಆಗಲಿ ನೀಡಬೇಕು. ಇರುವಾಗ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅದೇ ರೀತಿ ನಮ್ಮ ಬೆಂಗಳೂರು ಮಹಾಧರ್ಮಾಧ್ಯಕ್ಷರು ಸತತವಾಗಿ ಈ ಶಾಲೆಯನ್ನು ನೋಡಿಕೊಂಡು ಇದಕ್ಕೆ ಬೇಕಾಗಿರುವ ಎಲ್ಲ ಸಲಹೆಗಳನ್ನು ಹಾಗೂ ಬೇಕಾಗಿರುವ ಉಪಕರಣಗಳನ್ನು ಅವರು ನೀಡುತ್ತಾ ಉತ್ತೇಜಿಸುತ್ತಾ ಇಲ್ಲಿ ಬರುವ ಎಲ್ಲ ಗುರುಗಳನ್ನು ಹಾಗೂ ಕನ್ಯಾಸ್ತ್ರೀಗಳನ್ನು ಅವರು ಹುರಿದುಂಬಿಸಿ ಈ ಶಾಲೆಯನ್ನು ಉತ್ತಮವಾಗಿ ಮುನ್ನಡೆಸುತ್ತಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಈ ಶಾಲೆಯನ್ನು ನಡೆಸುವಾಗ ಮ್ಯಾನೇಜರ ಜವಾಬ್ದಾರಿ ತುಂಬ ಇರುತ್ತೆ. ಅದೇ ರೀತಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೀನಿ. ವಿಶೇಷವಾಗಿ ಈ ಶಾಲೆ ಪ್ರಾರಂಭವಾಗಿಂದ ಇಲ್ಲಿಯ ತನಕ ಬಹುಮುಖ್ಯವಾಗಿ ಈ ಶಾಲೆಗೆ ಆಧಾರ ಸ್ತಂಭಗಳಂತೆ ನಿಂತಿರುವುದು MSST ಸಿಸ್ಟರ್ಸ್ಗಳು. ಇವರು ಸತತವಾಗಿ ಈ ಶಾಲೆಗೆ ಹಾಗೂ ಮಕ್ಕಳಿಗೆ ಬೇಕಾಗಿರುವ ವಿದ್ಯೆಯನ್ನು ಕೊಟ್ಟು ಅವರಿಗೆ ಬೇಕಾಗಿರುವ ಎಲ್ಲ ವಿಧಾನದಲ್ಲಿ ಅವರು ನೋಡಿಕೊಂಡು ಬಂದಿರ್ತಾರೆ. ಅದೇ ರೀತಿ ಮಕ್ಕಳಿಗೆ ಹಾಗೂ ತಂದೆ ತಾಯಿಗಳ ಆ ಸಲಹೆಯ ಮೇರೆಗೆ ಅವರು ಮಕ್ಕಳಿಗೆ ಬೇಕಾಗಿದ್ದನ್ನು ತಮ್ಮ ಶ್ರಮ ವಹಿಸಿ ಅವರು ಈ ಶಾಲೆಗೆ ಎಫರ್ಟ್ ಹಾಕಿ ನಡೆಸ್ತಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ಪ್ರಿಯರೇ, ನಾನು ಮುಗಿಸುವಾಗ ಒಂದೆರಡು ಮಾತು. ಬಹುಶಃ ನೀವು ಬೈಬಲ್ ಓದಿದೆಯಾದಲ್ಲಿ ಸೊಲೊಮನ್ ಅಥವಾ ಕುರಾನ್ ಓದುವಾಗ ಸುಲೈಮಾನ್ ಅಂತ ಕೇಳಿರ್ಬೋದು. ನಾವು ಬೈಬಲಲ್ಲಿ ಓದುವಾಗ ಆತ ಒಬ್ಬ ರಾಜ. ಆತನಿಗೆ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡು ಏನು ಬೇಕು ಕೇಳು ಅಂತಾರೆ. ಆತ ರಾಜನ ಹತ್ರ ದುಡ್ಡಿತ್ತು, ಎಲ್ಲ ಇತ್ತು. ಆದರೆ ಮುನ್ನಡೆಸುವ ಜ್ಞಾನ ಆತ ಕೇಳ್ಕೊಂಡ, ವಿಸ್ಡಮ್. ಆತ ಕೇಳ್ಕೊಂಡಿದ್ದು ಜ್ಞಾನವನ್ನು. ಏಕೆಂದರೆ ಒಬ್ಬ ರಾಜನಿಗೆ ಅಥವಾ ಸಾಮಾನ್ಯ ಮನುಷ್ಯನಿಗೆ ಎಲ್ಲ ಇದ್ದು ಹಣ ಅಂತಸ್ತು ಎಲ್ಲ ಇದು ತಲೆಯಲ್ಲಿ ಜ್ಞಾನ ವಿವೇಕ ಇಲ್ದಿದ್ರೆ ಎಲ್ಲ ವೇಸ್ಟು. ಆ ಜ್ಞಾನ ವಿವೇಕ ಇದ್ದಾಗ ಆತ ಎಲ್ಲವನ್ನು ಪಡ್ಕೊಳ್ತಾನೆ. ಅದೇ ರೀತಿ ಸಾಲೋಮ ರಸ ಎಲ್ಲ ಪಡ್ಕೊಂಡ. ಒಂದು ತಂದೆ ತಾಯಿಗಳಾಗಿ ಮಕ್ಕಳನ್ನು ನಾವು ಶಾಲೆಗೆ ಕಳಿಸುವುದು, ಮಕ್ಕಳು ಒಳ್ಳೆಯ ವಿಧಾನದಲ್ಲಿ ಜ್ಞಾನ ಸಂಪಾದಿಸ್ಕೊಳ್ಳಿ, ವಿವೇಕವನ್ನು ಬರಮಾಡಿಕೊಳ್ಳಿ. ಆ ಮಹಾಧರ್ಮದಕ್ಷರು ಹೇಳಿದ್ರು, ಡಿಸಿಪ್ಲಿನ್, ಶಿಸ್ತು, ಅದು ಕಲಿತುಕೊಳ್ಳಿ. ಯಾಕಂದರೆ ಶಾಲೆ ಎಂದ ತಕ್ಷಣ ಎಲ್ಲವನ್ನು ಕಳಿಸಿಕೊಡುವಂತಹ ಒಂದು ತರಗತಿ. ಕೇವಲ ಪಾಠಗಳು ಮಾತ್ರ ಅಲ್ಲ, ಆಟನೂ ಹಾಗೂ ಅವರ ನಡತೆಯನ್ನು ಸರಿ ದಾರಿಯಲ್ಲಿ ತಿದ್ದುವಂತಹ ಜವಾಬ್ದಾರಿ ಎಲ್ಲ ಶಿಕ್ಷಕರು ಹೊಂದಿರ್ತಾರೆ. ಈ ಶಾಲೆಗೆ ಅಂತಹ ಮಾರ್ಗದರ್ಶನವನ್ನು ಶಿಕ್ಷಕರು ನೀಡುತ್ತಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೀನಿ. ಕೊನೆಯದಾಗಿ ಅವಕಾಶ ಕೊಟ್ಟಂತಹ ಶಾಲೆಯ
ಎಲ್ಲ ತಂಡದವರಿಗೂ ಹಾಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. Thank you, dear Father, for the powerful, inspiring words. Now, I request Reverend Father to award the Best Luddite of our school. Best Luddite award goes to Munisha HS from Standard 10. Munisha HS, please come forward. Thank you, Father. Poetry has the power to touch our hearts and connect us in ways that nothing else can. Today, we have a very special poem that speaks of understanding, empathy, and shared feeling. Absolutely. The poem we are about to present is titled, My Heart is Same as You. So, without further delay, let's immerse ourselves in the words of heartfelt poem. Sit back, relax, and let the verses speak to your heart. Hello everyone, I am Kiora D'Souza from class 4. Today I am going to present a special poem on humanity. The title of the poem is My Heart is Same as You by Dr. Prashad Bhatt. So here goes the poem. You might be wearing turban, no I'm towing a cat. He may be sporting tilak while she is carrying cross. We all were born humans. Do it all put this to you. Don't look at my religion. My faith is same as you. The land I was born in made God with a different name. I was brought up in a family that gave me this surname. I was born as me by chance. I might easily have been you. Don't look at my ethnicity. My spirit is same as you. We rise from distinct nations, from different threats and needs. Let's not impel our future in futile wars and deeds. Not always there is a culprit. We both too can be true. Don't look at my flag. My pride is same as you. You sweat it out in boardroom. I sweat it out in sun. In struggle to meet the ends. We all are on the run. Don't baby in my wealth. I hold virtue strong as you. Don't look at my color. My heart is same as you. Don't look at my color. My heart is same as you. This poem celebrates the spirit of humanity. So, when you wake up tomorrow morning and leave your home, don't judge the street vendor on his wealth or the lack of it. Don't look at the religious symbol of the guy sitting next to it. Right? Don't inquire ethnicity before being friends with your colleague. And don't discriminate the people against the world based on their nationality. Love, peace, humanity, and equality. Thank you. A big round of applause for Kiona D'Souza for delivering such a powerful message with so much grace and emotion. It is an honor for us to have with us Reverend Father Norman Bernard, whose presence today adds an immense value to our celebration. Now, I request Reverend Father to speak few words for us.
Your Grace, Most Reverend Dr. Peter Machado, the Archbishop of Bangalore, as well the President of Archdiocesan Board of Education, dear Father Michael Y., the Dean of Kengeri Deanery, guest of honor, and the former parish priest and correspondent of the school, dear Father Luther Bhaskar, the manager of Lourdes Public School, dear Sister Sajna, the principal of Lourdes Public School, distinguished dignitaries on stage and those seated here, my dear parents and my dear children. This evening, I'm so happy that I'm led to a wow experience. I could at least imagine that this entire evening is so very beautifully organized. It stands second to none in the city schools. So meticulously planned, so beautifully organized. The children are vibrant with the dances. And while the children were dancing, His Grace and all the dignitaries, we were also dancing on the seats because the stage was vibrating. Involuntarily, we were also dancing over there. It's a real wow experience. I just got to tell the parents this evening one thing. Yake navu ಶಾಲೆಯಲ್ಲಿ ಪೋಷಕರ ದಿನಾಚರಣೆಯನ್ನ ಆಚರಿಸುತ್ತೇವೆ. ಇದು ಕೇವಲ ಒಂದು ಶಾಲೆಯ ಕಾರ್ಯಕ್ರಮವೇ? Is it just an event in school academics? Or is it something more than the eye meets? ಇನ್ನು ಏನಾದರೂ ಹೆಚ್ಚಿದೆಯೇ? ಪ್ರೀತಿಯ ಪೋಷಕರೇ, ನಾನು ನಮ್ಮ ಮಹಾಧರ್ಮಾಧ್ಯಕ್ಷರು ಬಿಟ್ಟಂತ ಆ ಘಟನೆಯಿಂದ ಪ್ರಾರಂಭಿಸಲು ಇಷ್ಟಪಡುತ್ತೇನೆ. Every child is unique. Even twins may look alike, but then they possess the uniqueness of their own character. ಹಾಗಾಗಿ ಈ ಪೋಷಕರ ದಿನಾಚರಣೆ ಅಂತ ಹೇಳಿದಾಗ ಇದು ಕೇವಲ ಒಂದು ಶಾಲೆ ಕಾರ್ಯಕ್ರಮವಲ್ಲ. ನಿಮ್ಮ ಮಕ್ಕಳನ್ನ ಈ ವೇದಿಕೆ ಮೇಲೆ ಪ್ರದರ್ಶಿಸುತ್ತಾ the school thanks each parent gathered here. Thank you for sending your children to this school. Thank you for trusting the school. Thank you for trusting the Board of Administration. At the same time, the children ಅವರ ಪ್ರತಿಭೆಗಳನ್ನ ಪ್ರದರ್ಶಿಸುತ್ತಾ ತಂದೆ ತಾಯಿರಾದ ನಿಮಗೆ ನೋಡಿ ಅಪ್ಪ, ನೋಡಿ ಅಮ್ಮ, ಬರೀ ಕೇವಲ ಓದುವುದು ಮಾತ್ರ ನಮ್ಮ ಕೆಲಸವಿಲ್ಲ, ನನ್ನಲ್ಲಿ ಇಂಥ ಪ್ರತಿಭೆಗಳು ಅಡಗಿವೆ. I possess these talents. I can excel in these talents. Like the Archbishop was telling, every child can excel in its own way. There's a beautiful little story told about a little fish. ಒಂದು ಸಣ್ಣ ಮೀನು ಸಮುದ್ರದಲ್ಲಿ ಈಜಾಡುತ್ತಿತ್ತಂತೆ. ಒಂದು ದಿನ ಈ ಮೀನು ಆ ತಾಯಿ ಮೀನ ಹತ್ರ ಹೋಗಿ ಹೇಳುತ್ತಂತೆ, ಅಮ್ಮ ಅಮ್ಮ, mommy, they say ocean is very big. All my friends are saying, they're saying let's go to the ocean. ನಾ ಸಮುದ್ರಕ್ಕೆ ಹೋಗೋಣ ಅಂತ ನನ್ನ ಸ್ನೇಹಿತರು ಹೇಳ್ತಾರೆ. ಅಮ್ಮ, ಆ ಸಮುದ್ರ ಎಲ್ಲಿದೆ? ಆಗ ಆ ತಾಯಿ ಮೀನು ಹೇಳುತ್ತಂತೆ, ಮಗು ನೋಡು, ನೀನು ಈಜಾಡುವ, ನೀನು ತೇಲಾಡುವ, ನೀನು ಜೀವಿಸುವ ಈ ನೀರೇ ಸಮುದ್ರ. ಆಗ ಕಿನ್ನ ಮನಸ್ಸಿನಿಂದ ಆ ಚಿಕ್ಕ ಮೀನು ಹೇಳುತ್ತಂತೆ, ಅಮ್ಮ ನಿನಗೇನು ಗೊತ್ತಿಲ್ಲ, ಹೋಗಮ್ಮ, ಯು ಡೋಂಟ್ ನೋ ವಾಟ್ ಅನ್ ಓಷನ್ ಇಸ್. ಆಗ ಆ ತಾಯಿ ಮೀನು ಹೇಳುತ್ತಂತೆ, ನೋಡು ಮಗು,
ಈ ನೀರಿನಲ್ಲಿ ನೀನು ಈಜಾಡಿ ನೀನು ಬೆಳೆದು ಈ ಸಮುದ್ರದ ವಾತಾವರಣವನ್ನ ತಾಪವನ್ನ ನೀನು ಅನುಭವಿಸಿ ನೀನು ಬೆಳೆಯದಿದ್ರೆ ನಿನಗೆ ಯಾವ ನೀರು ಸಮುದ್ರವಾಗಿ ಕಾಣಲ್ಲ. ದಟ್ಸ್ ವೆರಿ ಟ್ರೂ ಇನ್ ದ ಲೈಫ್ ಆಫ್ ಅ ಚೈಲ್ಡ್. You have sent your children to this school and your children are swimming. Your children are floating in the ocean of this school called Lourdes Public School. The children are given an opportunity to explore their avenues. ಅವರ ಅನ್ವೇಷಣೆಗಳನ್ನು ಕಂಡಿಡಿಯುವಂಥ ಒಂದು ಸದವಕಾಶ ಈ ಶಾಲೆ. ಹಾಗಾಗಿ ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ಈಜಾಡುತ್ತಾ ತೇಲಾಡುತ್ತಾ ಈ ಪ್ರಪಂಚವನ್ನೇ ಕಂಡರಿಯುವಂಥ ಒಂದು ಸದವಕಾಶವಾಗಿ ಉಳಿಯುತ್ತೆ ಈ ಶಾಲೆ. ಹೇಗೆಂತ ಹೇಳಿದ್ರೆ, those days in every court of the king there was a jester. ವಿದೂಷಕ, ಕನ್ನಡದಲ್ಲಿ ವಿದೂಷಕ ಅಂತ ಹೇಳ್ತಾರೆ, ಜಸ್ಟರ್. ಆದರೆ ವಿದೂಷಕ ಬುದ್ಧಿವಂತ, ಅವನ ಹಾಸ್ಯಗಾರನಾಗಿದ್ದರೂ ಬುದ್ಧಿವಂತ. ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಕೃಷ್ಣದೇವರಾಯ ಇವರಿಗೆ ಒಂದು ಸವಾಲನ್ನ ಪಕ್ಕದ ರಾಜನು ಬಿಟ್ಟಿದ್ದ. ತನ್ನ ವಿದೂಷಕನನ್ನ ಈ ರಾಜ್ಯಕ್ಕೆ ಕಳುಹಿಸಿ he tells him, look, ನನಗೆ ಒಂದು ಪ್ರಶ್ನೆ ಇದೆ ಮಹಾರಾಜರೇ, ನೀವು ಇದನ್ನ ತಿಳಿಸಬೇಕು. ಯಾಕೆ ಈ ವಿದೂಷಕನ ಕಳಿಸಿದೆ ಅಂತ ಹೇಳಿದ್ರೆ, ಪಕ್ಕದ ರಾಜ್ಯದವರು ಈ ರಾಜ್ಯದಲ್ಲಿ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಿದ್ದಾರೆ, ಬುದ್ಧಿಶಕ್ತಿಯುಳ್ಳ ವ್ಯಕ್ತಿಗಳಿದ್ದಾರೆ, ಹೇಗೆ ನಡೆಸುತ್ತಾರೆ ಈ ರಾಜ್ಯವನ್ನಂತ ನೋಡಲು ಈ ತರ ಕಳುಹಿಸುತ್ತಿದ್ರು. ಈ ವಿದೂಷಕ ಬಂದು ಈ ಜಸ್ಟರ್ ಈ ಕಮ್ಸ್ ಅಂಡ್ ಆಸ್ಕ್ಸ್ ಕೃಷ್ಣದೇವರಾಯ, ಸ್ವಾಮಿ ಮಹಾದೇವರೇ, ನನ್ನ ಕೈಯಲ್ಲಿ ಒಂದು ಮಡಕೆ ಇದೆ, ಮಡಕೆ ಪಾಟ್, ಮಟ್ ಪಾಟ್. ನಿಮ್ಮಲ್ಲಿ ಯಾನಿ ಸೈನ್ಯದಿಂದ ಒಂದು ಬಲಿಷ್ಠವಾದ ದೊಡ್ಡದಾದ ಆನೆಯನ್ನ ಕರ್ಕೊ ಬರ್ತೀರಾ? ಸೊ ಕೃಷ್ಣದೇವರಾಯ says, okay, get the biggest and strongest elephant in our army, from our army. ಸೊ ಹಾಗಾಗಿ ಅರಮನೆಗೆ ಆ ಬಲಿಷ್ಠವಾದ ಆನೆಯನ್ನ, ದೊಡ್ಡದಾದ ಆನೆಯನ್ನ ಕರೆತರುತ್ತಾರೆ. ಆಗ ಈ ವಿದೂಷಕ ರಾಜನನ್ನು ನೋಡಿ ಕೇಳುತ್ತಾನೆ, ರಾಜ, ಈ ಮಡಕೆಯೊಳಗೆ ಈ ಆನೆಯನ್ನ ನೋಡಲು ಸಾಧ್ಯವೇ? ಇದರಲ್ಲಿ ಕೂರಲು ಸಾಧ್ಯವೇ? ಆದರೆ ಮಡಕೆ ಹೊಡೆದು ಹೋಗಬಾರದು. ಹಾಗಾಗಿ ಆಲ್ವೇಸ್ ರಿಯಲಿ ಕನ್ಫ್ಯೂಸ್ಡ್, ತಬ್ಬಿಬ್ಬಾದರು ಎಲ್ಲರೂ. ಹೇಗೆ ಸಾಧ್ಯ ಇದು? ಮಂಡಲ ಎಲ್ಲವೂ ನಿಶಬ್ದರಾಗಿ ಕುಳಿತಿದ್ದರು, ವಿಸ್ಮಯಗೊಂಡರು ಈ ಪ್ರಶ್ನೆಯಿಂದ. ಆಗ ಯಾರು ಉತ್ತರ ನೀಡಿದ್ದನ್ನ ನೋಡುತ್ತಾ ಕೃಷ್ಣದೇವರಾಯ ತನ್ನ ಸದಾ ಕಾಲಕ್ಕೆ ನಂಬಿಕಸ್ಥನಾದ ತೆನಾಲಿ ರಾಮನನ್ನ ನೋಡುತ್ತಾನೆ. ತೆನಾಲಿ ರಾಮ, ಇದಕ್ಕೆ ನಿನ್ನಲ್ಲಿ ಏನಾದರೂ ಉತ್ತರವಿದೆಯೇ? ಆಗ ತೆನಾಲಿ ರಾಮ ಏನು ಮಾಡುತ್ತಾನೆ, ಆ ಮಡಕೆಯನ್ನ ತೆಗೆದುಕೊಳ್ಳುತ್ತಾನೆ, ಮಡಕೆಯ ತಳಕ್ಕೆ ರಂಧ್ರವನ್ನು ಹಾಕುತ್ತಾನೆ, ಆಡು ಭಾಷೆಯಲ್ಲಿ ತೂತ್ ಹಾಕ್ತಾನೆ. he makes a hole in the pot and he calls ಪರದೇಶದ ವಿದೂಷಕನನ್ನ ಕರೆಯುತ್ತಾನೆ. ಈಗ ನೋಡು, ಇಲ್ಲಿಂದ ನೋಡು, ನಿನಗೆ ಆನೆ ಮಡಕೆಯೊಳಗೆ ಕಾಣುತ್ತೆ? ನಾಚಿದಂತ ಆ ಪರದೇಶದ ವಿದೂಷಕ ತಲೆಬಾಗಿ ಈ ತೆನಾಲಿ ರಾಮನ ಬುದ್ಧಿಶಕ್ತಿಯನ್ನ ಮೆಚ್ಚುತ್ತಾ ಹಿಂತಿರುಗುತ್ತಾನೆ. This is exactly what a school is. If the children have to view the world view, have the world view, here the manager and the school teachers, they provide a window of opportunity for your child to view the world. And that's exactly the school life is. And that's exactly what every school day presents to you. They present you a window through which you can see the future of your children. Therefore, dear parents, I'm happy that your children are all in very safe hands. ಒಮ್ಮೆ ಬೀದಿ ಬಳಿ ನಿಂತಿದ್ದೆ, ನಾನು ಮಗಳಲ್ಲಿ ನಿಂತಿದ್ದೆ, ಯಾರೋ ನನ್ನ ಸ್ನೇಹಿತರಿಗೂ ಕಾಯ್ತಾ ನಿಂತಿದ್ದೆ. ಪೋಷಕರಿಗೆ ಇದೊಂದು ಹೇಳಲೇಬೇಕು ನಾನು. ಆಗ ಇಬ್ರು ಆಟೋ ಡ್ರೈವರ್ಸ್ ತಮ್ಮಲ್ಲೇ ಮಾತಾಡ್ತಿದ್ರು ಇಂಥ ಮಾತು. ಒಬ್ಬ ಆಟೋ ಡ್ರೈವರ್ ಹೇಳ್ದ, ಏನಪ್ಪ, ಎಷ್ಟು ದುಡಿದ್ರೆ ಎಷ್ಟು ಮಾಡಿದ್ರು ದುಡ್ಡೇ ಸಿಕ್ಕಲ್ಲಪ್ಪ, ತುಂಬ ಕಷ್ಟವಾಗ್ತಿದೆ ಜೀವನ, ಯಾಕಪ್ಪ ಜೀವನನೇ ಬೇಸರವಾಗುತ್ತೆ ಅಂತ. ಆಗ ಇನ್ನೊಂದು ಆಟೋ ಡ್ರೈವರ್ ಹೇಳಿದ್ದು ಇಂದು ಕೂಡ ನನ್ನ ಮನಸ್ಸಲ್ಲಿ ಉಳಿದಿದೆ.
ಆ ಆಟೋ ಡ್ರೈವರ್ ತನ್ನ ಸ್ನೇಹಿತನಿಗೆ ಹೇಳ್ದ, ಅಲ್ಲ ಕಣೋ, ನೀನು 100 ರೂಪಾಯಿ ಮುಖ ನೋಡಿದರೆ 1 ರೂಪಾಯಿನೂ ಸಿಕ್ಕಲ್ಲ, ಆದರೆ ನೀವು 1 ರೂಪಾಯಿ ಮುಖ ನೋಡಿದರೆ ನಿನಗೆ 100 ರೂಪಾಯಿ ಸಿಕ್ಕುತ್ತೆ. ಟ್ರೂ. ಸೊ ಸಿ ಎವ್ರಿ ಟ್ಯಾಲೆಂಟ್ ಇನ್ ಯೋರ್ ಚೈಲ್ಡ್ ಆ್ಯಂಡ್ ಯು ಕ್ಯಾನ್ ಸಿ a Nobel laureate in your child. You can see a national leader in your child. See every activity of your child. He or she will be the greatest in the society. And therefore, dear parents and children, wishing you all a very happy school day and Parents' Day, I sign off with love. Thank you, dear Father, for your thought-provoking words. Now I request Reverend Father Norman Bernard to give away the award of SLC Topper of year 2023-24. SLC Topper of 2023-24 award goes to Kumari Noor Simran. Without further delay, let's get the stage ready for the spectacular fusion dance performance by Stanley Sir. Get ready for an unforgettable journey through rhythm and grace. Please give him a big round of applause as we welcome our sir to the stage. ಇದು ಸಪ್ಪ ಬಿಟ್ಟು ಕುಂತೀರ. ஆட்டத்துக்கு ஊரே ஆடுவேன், அதுக்கு ஒரு அடிய போட்டு வருவோம் அப்படின்ற.
What a phenomenal performance! The music, the energy, and the emotions blend together. Now, I request respected Sub-Inspector George Prakash sir to say a few words on this occasion. ಎಲ್ಲರಿಗೂ ನಮಸ್ಕಾರ. ಇವತ್ತಿನ 12ನೇ ವರ್ಷದ ಸಂತ ಲೂರ್ದು ಶಾಲೆಯ ವಾರ್ಷಿಕ ಸಮಾರಂಭಕ್ಕೆ ಆಹ್ವಾನವನ್ನು ನೀಡಿದ ಮೊತ್ತ ಮೊದಲಿಗೆ ನಮ್ಮ ಈ ಈ ಸ್ಕೂಲಿನ ಮ್ಯಾನೇಜ್ಮೆಂಟ್ ಆದಂತಹ ಫಾದರ್ ಲೂರ್ದು ಭಾಸ್ಕರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಿನ್ನೆ ದಿವಸ ಅವರು ನನಗೆ ಕರೆ ಮಾಡಿ, ಜಾರ್ಜ್ ಸರ್ ಹೀಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಒಂದು 5 ನಿಮಿಷ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಫಾದರ್ ಬ್ಯುಸಿ ಇದ್ದೇನೆ, ಆದರೂ ಟ್ರೈ ಮಾಡ್ತೇನೆ ಅಂತ ಹೇಳಿದೆ. ಬರಲೇಬೇಕು ಫಾದರ್ ಅಂತ ಸರ್ ಅಂತ ಹೇಳ್ತಾರೆ. ಆಯಿತು ಫಾದರ್, ಖಂಡಿತ ಬರ್ತೇನೆ ಅಂತ ಹೇಳ್ತೇನೆ. ಅವರಿಗೆ ಮೊತ್ತ ಮೊದಲಿಗೆ ನಾನು ಆಭಾರಿಯಾಗಿರ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಶಾಲೆಯ ಎಲ್ಲ ಸಿಸ್ಟರ್ಸ್ ವೃಂದದವರಿಗೆ ಹಾಗೂ ಉಪನ್ಯಾಸಕಿಯರಿಗೆ ಅವರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರ ಪೋಷಕ ಹಾಗೂ ಪೋಷಕರಿಯವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಂದಿನ ಈ ಶಾಲೆಯ ಎಲ್ಲ ಮಕ್ಕಳಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮೊತ್ತ ಮೊದಲಿಗೆ ಇಂದಿನ ಈ ಸಮಾಜದಲ್ಲಿ ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಮಕ್ಕಳು ಅಂದಮೇಲೆ ಮೊತ್ತ ಮೊದಲಿಗೆ ಅವರಿಗೆ ಶಾಲೆಯಲ್ಲಿ ಗುರು ಹಿರಿಯರಿಗೆ ವಿಧೇಯರಾಗಿ ನಡ್ಕೋಬೇಕು. ಅವರು ಏನು ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಹಾಗೂ ಅದನ್ನು ಹೋಮ್ವರ್ಕ್ ಎಲ್ಲನೂ ಮನೆಗೆ ಹೋಗಿ ಚಾಚು ತಪ್ಪದೆ ಪಾಲಿಸಿ ಒಳ್ಳೆಯ ವಿಧೇಯತೆಯಿಂದ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ವಿಧೇಯರಾಗಿ ನಡ್ಕೋಬೇಕು. ಇತ್ತೀಚೆಗೆ ಮಕ್ಕಳು ಮದ್ಯಪಾನ, ಧೂಮಪಾನ ಹಾಗೂ ಡ್ರಗ್ಸ್ ಅಡಿಕ್ಟ್ಗೆ ಮೊರೆ ಹೋಗ್ಬಿಟ್ಟು ತಮ್ಮ ಜೀವನವೆಲ್ಲ ಕಳ್ಕೊತಾ ಇದ್ದಾರೆ. ನಾನು ನೋಡ್ತೇನೆ ಇಂದಿನ ಈ ಸಮಾಜದಲ್ಲಿ ಏನು ನೈಜ ಘಟನೆ ಡೈಲಿ ನಡೀತಾ ಇದೆ. ನನಗೂ ಸುಮಾರು 180 ಹಳ್ಳಿಗಳು ಬರ್ತವೆ, 3 ಹೋಬಳಿಗಳು ಬರ್ತವೆ. ಕೂಟ್ಗಲ್ ಹೋಬಳಿ, ಕಸಬಾ ಹೋಬಳಿ ಹಾಗೂ ಕೈಲಾಂಚ ಹೋಬಳಿ, 180 ಗ್ರಾಮಗಳು ಬರ್ತವೆ. ದಿನೇ ದಿನೇ ನಾನು ಮಕ್ಕಳು ತುಂಬ ಮದ್ಯವ್ಯಸನಿ ಹಾಗೂ ಈ ಡ್ರಗ್ಸ್ ಚಟಗೆ ಬಿದ್ದು ಓಪಿಯಂ, ಗಾಂಜಾ, ಅಫೀಮ್, ಕೋಕಿನ್, ಹೆರೋಯಿನ್, MDMA ಇದೆಲ್ಲ ಇದಕ್ಕೆ ಒಳಗಾಗ್ಬಿಟ್ಟು ನಶೆಯಲ್ಲಿ ಇರ್ತಾರೆ ಮಕ್ಕಳು. ಆ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ ಅವರಿಗೇ ಗೊತ್ತಿರೋದಿಲ್ಲ. ಇಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗುತ್ತೆ, ಅದಕ್ಕೆ ಕಲ್ಲೆಸೆಯೋದು. ರೈಲ್ ಯಾರಿಗೋಸ್ಕರ ಇದೆ? ಸಾರ್ವಜನಿಕಗೋಸ್ಕರ. ಒಳ್ಳೆಯ ಇದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೀವುಗಳು ಅದನ್ನು ಹಾನಿಪಡಿಸಿದ್ರೆ ಯಾರಿಗೆ ನಷ್ಟ ಹೇಳಿ? ಇದೆಲ್ಲ ಮಾಡಬಾರ್ದು. ಹಾಗೂ ಶಾಲೆಗೆ ಬರೋದು, ಗ್ಲಾಸ್ ಹೊಡೆಯೋದು ಎಲ್ಲ ಇಲ್ಲಿ CC ಕ್ಯಾಮ್ರಾದಲ್ಲಿ ಎಲ್ಲ ಕವರ್ ಆಗ್ತಾ ಇದೆ. ಮಕ್ಕಳು ಈ ರೀತಿ ಮಾಡಿದರೆ ಇದೆಲ್ಲ ಯಾರಿಗೆ ಆಸ್ತಿ ಇರೋದು ಹೇಳಿ? ಈ ಸ್ಕೂಲೆಲ್ಲ ಯಾರಿಗೋಸ್ಕರ ಮಾಡಿರೋದು? ನಿಮ್ಗಳಿಗೋಸ್ಕರ. ನೀವೆಲ್ಲ ಮೊತ್ತ ಮೊದಲಿಗೆ ಇಲ್ಲಿ ಓದ್ತಿರುವಂಥ ಎಲ್ಲ ಮಕ್ಕಳಾಗಿರ್ಬೋದು, ಅವರ ಪಾಲಕಿಯರಾಗಿರ್ಬೋದು, ನೀವೆಲ್ಲ ಅದೃಷ್ಟಶಾಲಿಗಳು. ಯಾಕೆಂದರೆ ಇದೇ ಒಂದು ಫೌಂಡೇಶನ್ ಇದ್ದಂಗೆ. ಇಲ್ಲಿ ಮಕ್ಕಳು ಏನು ಸುಸಂಸ್ಕೃತವಾಗಿ ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಂಡು ಮುಂದೊಂದು ದಿನ ಹೊರಗಡೆ ಹೋದಾಗ ಅವ್ರದ್ದು ಏನು ಬೇರಿಂಗು, ಯಾವುದೋ ಒಂದು ಕಾನ್ವೆಂಟ್ ಸ್ಕೂಲಲ್ಲಿ ಒಳ್ಳೆ ಶಿಕ್ಷಣ ಪಡ್ಕೊಂಡು ಒಳ್ಳೆ ಅವನು ಒಳ್ಳೆಯ ಬೇರಿಂಗ್ ಆಗಿ ಡಿಸಿಪ್ಲಿನ್ ಆಗಿದ್ದಾನೆ ಅಂತೇಳಿ ಬೇರೆಯವ್ರು ನೋಡಬೇಕು. ಈ ಮಗು ಎಲ್ಲಿಯಾದರೂ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ ಬಂದಿದೆ ಅಂತೇಳಿ ಆ ರೀತಿಯ ಭಾವನೆ ಇರಬೇಕು. ನೀವು ಹಾಗೆ ತೋರಿಸ್ಕೋಬೇಕಂದ್ರೆ ನಿಮ್ಮಲ್ಲಿ ಡೆಡಿಕೇಶನ್ ಇಂಪಾರ್ಟೆಂಟು. ನೆಕ್ಸ್ಟು ಯಾವುದೇ ಒಂದು ಗುರಿ ಸಾಧನೆ ಮಾಡಬೇಕಂದ್ರೆ ಗೋಲ್ ಇರಬೇಕು. ಅದಿಲ್ಲದೆ ಇದ್ದರೆ ಯಾವುದೇ ಕಾರಣಕ್ಕೂ ನೀವು ಸಮಾಜದಲ್ಲಿ ಒಳ್ಳೆಯ ಪ್ರಜೆ ಆಗಲಿಕ್ಕೆ, ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೊಬೈಲ್ ಕೊಡೋದಾಗಲಿ ಯಾವುದು ಕೂಡ ಮಾಡಬಾರ್ದು. ನೀವು ಮೊಬೈಲ್ ಕೊಟ್ಟರೆ ಮೊಬೈಲಿಂದನೇ ತುಂಬ ಜಾಸ್ತಿ ಹಾಳಾಗ್ತಾ ಇದ್ದಾವೆ. ಸೈಬರ್ ಕ್ರೈಮ್ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಯಾವುದ್ಯಾವುದೋ ಆ್ಯಪ್ಗಳು ಬರ್ತವೆ, APK ಆ್ಯಪ್ ಅಂತ ಹೇಳ್ಬಿಟ್ಟು, ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಮಕ್ಕಳಿಗೆ ಕೊಟ್ಟಿರ್ತೀರಾ, ಅವ್ರಿಗೆ ಗೊತ್ತಿಲ್ದಂಗೆ ಒತ್ತುತ್ತಾರೆ.
ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಎಲ್ಲ ಹಣ ಇದಾಗುತ್ತೆ. ಲಾಸ್ಟಿಗೆ ಬರ್ತೀರಾ ಸೈಬರ್ ಕ್ರೈಮ್ಗೆ, ಸರ್ ನಂದು ಈ ಥರ ಆಗ್ಬಿಡ್ತು, ಯಾವುದೋ ಕಾಲ್ ಮಾಡಿದ್ರು ಬ್ಯಾಂಕ್ ಮ್ಯಾನೇಜರು ಅದು ಅಂತ ಹೇಳ್ಬಿಟ್ಟು ನಂದೆಲ್ಲ ಹಣ ಹೋಗ್ಬಿಡ್ತು ಸ್ವಾಮಿ, ನಮಗೆ ಇದು ಮಾಡಿಕೊಡಿ, FIR ಹಾಕ್ಕೊಡಿ ಅಂತ ಹೇಳ್ತೀರಾ. ಹಾಗಾಗಿ ಯಾವುದೇ ಬ್ಯಾಂಕು ನಿಮಗೆ ಕಾಲ್ ಮಾಡಿ ಕರೆಯೋದಿಲ್ಲ. ನಿಮಗೆ KYC ಅಪ್ಡೇಟ್ ಮಾಡಬೇಕಂದ್ರೆ ಬ್ಯಾಂಕಿಗೆ ಹೋಗಬೇಕು, ಎವ್ರಿ ಇಯರ್ 1 ಟೈಮ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋ ಕೊಟ್ಟರೆ, ಸೈನ್ ಹಾಕಿ ಕೊಟ್ಟರೆ ನಿಮ್ಮದು ಅಪ್ಡೇಟ್ ಆಗೋಗುತ್ತೆ. ಪಾಸ್ಬುಕ್ ಜೆರಾಕ್ಸ್ ಇಷ್ಟೇ. ಅದು ಬಿಟ್ಟು ಯಾವ ಬ್ಯಾಂಕು ನಿಮ್ಮನ್ನ ಕರೆಯಲ್ಲ, ನನ್ನ ಮ್ಯಾನೇಜರು ಇದೆಲ್ಲ ಎಲ್ಲ ಫ್ರಾಡ್ ಕೇಸ್ಗಳು. ಇತ್ತೀಚೆಗೆ ಈ ವರ್ಷದಲ್ಲೇ ಸುಮಾರು ಇಂಡಿಯಾದಲ್ಲಿ 50,000 ಕೋಟಿ ವ್ಯವಹಾರ ನಡೆದಿದೆ. ಈ ಥರ ಸೈಬರ್ ಕ್ರೈಮ್ ವಂಚನೆ ಪ್ರಕರಣ ನಡೆದಿದೆ. ನಾನು ಎಲೆಕ್ಷನ್ ಸಮಯದಲ್ಲಿ ಇಲ್ಲೇ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಲಿದ್ದೆ. ಆವಾಗ್ಲೂ ತಮಿಳ್ನಾಡಿಂದ 2-3 ಸೈಬರ್ ಫ್ರಾಡನ್ನು ಇಟ್ಕೊಂಡು ಬಂದು ರಿಕವರಿ ಮಾಡಿಕೊಟ್ಟೆ. ಇದು ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನೀವುಗಳು ಯಾವುದೇ ಕಾರಣಕ್ಕೂ ಸೈಬರ್ ಈ ಮೊಬೈಲ್ನಲ್ಲಿ ಯಾವುದೇ ಆ್ಯಪ್ ಬಂದರೆ ನೀವು ಒತ್ತಬಾರ್ದು, ಡಿಲೀಟ್ ಮಾಡಬೇಕು. ಅನ್ನೋನ್ ನಂಬರ್ ಬಂದರೆ ಯಾವುದೇ ಕಾರಣಕ್ಕೂ ನೀವು ಎತ್ತಬೇಡಿ. ನೆಕ್ಸ್ಟ್, ಇತ್ತೀಚೆಗೆ ಟ್ರಾಫಿಕ್ ಅಪಘಾತಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ತಂದೆ ತಾಯಂದಿರು 18 ವರ್ಷ ಒಳಗಿರುವಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀವು ವಾಹನವನ್ನು ಚಲಾಯಿಸಲಿಕ್ಕೆ ಕೊಡಬೇಡಿ. ಕೊಟ್ಟರೆ ಯಾವ ತಂದೆ ತಾಯಿಯರ ಹೆಸರಲ್ಲಿರುತ್ತೆ ಆ ವಾಹನ, ಅವರಿಗೆ 25,000 ಜುಲ್ಮಾನೆ ಹಾಗೂ 6 ತಿಂಗಳು ಸಜಾ ಇರುತ್ತೆ. ಇದು ತಿಳ್ಕೊಡ್ರಿ. ಮೊನ್ನೇನು ಕೋರ್ಟಲ್ಲಿ ಯಾರಿಗೋ ತಂದೆ ತಾಯಿಗೆ ಒಂದಿಗೆ ಇದು ಕನ್ವಿಕ್ಷನ್ ಆಗಿದೆ. ಹಾಗಾಗಿ 18 ವರ್ಷ ಒಳಗಿರುವಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀವು ಗಾಡಿಗಳನ್ನ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ 4 ಚಕ್ರ ವಾಹನ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೊಡಬೇಡಿ. DL ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಎಲ್ಲ ಇರಬೇಕು. ಇತ್ತೀಚೆಗೆ ತುಂಬ ಜಾಸ್ತಿ ವಾಹನ ಅಪಘಾತಗಳು ತುಂಬ ಜಾಸ್ತಿ ಆಗ್ತಿದ್ದಾವೆ. ನನ್ನ ರೂರಲ್ ಲಿಮಿಟ್ಸಲ್ಲೇ ಈ ವರ್ಷದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 15 ಸಾವು ನೋವುಗಳು ಸಂಭವಿಸಿದ್ದಾವೆ. ಇನ್ನು ಕೇಸ್ಗಳು ತುಂಬ ಆಗಿದ್ದಾವೆ. ಅದರಲ್ಲಿ ಸಾವು ಮೃತ ಹೊಂದಿರೋದು 15 ಜನ ಸತ್ತಿದ್ದಾರೆ. ಸೊ ಹಾಗಾಗಿ ನೀವು ಮಕ್ಕಳಿಗೆ 18 ವರ್ಷ ಒಳಗಿರುವಂಥ ಯಾವುದೇ ಮಕ್ಕಳಿಗೂ ನೀವು ವೆಹಿಕಲ್ಗಳನ್ನ ಕೊಡಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನೆಕ್ಸ್ಟ್, ಹೆಣ್ಣು ಮಕ್ಕಳು ವಿಶೇಷವಾಗಿ ನೀವುಗಳು ತಂದೆ ತಾಯಿಗಳಿಗೆ ಆಭಾರಿಯಾಗಿರಬೇಕು. ನೀವುಗಳು ಸ್ಕೂಲಿಗೆ ಬರ್ತೀರಾ, ಕಾಲೇಜಿಗೆ ಬರ್ತೀರಾ, ಇಲ್ಲಿ ಮನೇಲಿ ಹೇಳಿ ಬರ್ತೀರಾ, ನಾನು ಸ್ಕೂಲ್ ಹೋಗ್ತೀನಿ ಮಮ್ಮಿ, ಕಾಲೇಜ್ ಹೋಗ್ತೀನಿ ಅಂತ. ಆದರೆ ನೀವು ಯಾವುದೋ ರೋಡಲ್ಲಿ ಪೋಖ್ರಿಗಳ ಜೊತೆ ಸೇರಿಕೊಂಡು ಸ್ಕೂಲು ಕಾಲೇಜಿಗೆ ಹೋಗಲ್ಲ, ಆಬ್ಸೆಂಟ್ ಇರ್ತೀರಾ, ಹೊರಗಡೆ ಹೋಗ್ತೀರಾ. ಈಗ 1 ತಿಂಗಳಿಂದ ನನ್ನ ವ್ಯಾಪ್ತಿ ಪ್ರದೇಶದಲ್ಲಿ ಚಿಕ್ಕೇನಹಳ್ಳಿ ಗ್ರಾಮ ಬರುತ್ತೆ, ಕೈಲಾಂಚ ಹೋಬಳಿಯಲ್ಲಿ. ಅಲ್ಲಿ 5 ಹುಡುಗರು 2 ಹುಡುಗಿಯರು ಬಂದಿರ್ತಾರೆ ಬೆಂಗಳೂರಿಂದ ರೆಸಾರ್ಟಿಗೆ ಬಂದುಬಿಟ್ಟು ಅಲ್ಲಿ ಅಲ್ಲೇ ಲೋಕಲ್ ಲೈಟ್ಸು ಒಂದು 3 ಜನ ಹೋಗ್ತಾರೆ, ಗಾಂಜಾ ಮತ್ತಲ್ಲಿ ಇರ್ತಾರೆ. ಹೋಗ್ಬಿಟ್ಟು ಅವ್ರ ಹತ್ರ ದಬ್ಬಾಳಿಕೆ ಮಾಡ್ತಾರೆ. ಲಾಸ್ಟಿಗೆ ಕೋಲ್ ತಗೊಂಡು ಹೊಡಿತಾರೆ. ಆ ಹುಡುಗ ಸ್ಪಾಟ್ ಆಗಿ ಹೋಯ್ತಾನೆ. ಪುನೀತ್ ಅಂತೇಳಿ ಹುಡುಗ, ಇಲ್ಲೇ ಬಸವೇಶ್ವರ ನಗರ ಬೆಂಗಳೂರು, ಅವನು ತೀರ್ಕೊಳ್ತಾನೆ. ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಬೇಕು? ಸೊ ಹಾಗಾಗಿ ತಂದೆ ತಾಯಿಗಳು ತಿಳ್ಕೊಳ್ಳಿ, ನಾನು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲೇ ಹೋಗ್ತೀನಿ ಅಂತ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ಬೇಡಿ. ಆ ಸ್ಕೂಲು ಕಾಲೇಜಲ್ಲಿ ಉಪನ್ಯಾಸಕ ಹಾಗೂ ಉಪನ್ಯಾಸಕರು ಯಾವಾಗ ಟೂರ್ನ ಆಯೋಜನೆ ಮಾಡ್ತಾರೆ ಆವಾಗ ಮಾತ್ರ ಕಳಿಸ್ಕೊಡಿ. ಅದು ಹೊರತಾಗಿ ನಾನು ಫ್ರೆಂಡ್ ಜೊತೆ ಹೋಗ್ತೀನಿ, ನನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತೀನಿ, ಯಾವುದೇ ಕಾರಣಕ್ಕೂ ಕಳಿಸ್ಕೊಡ್ಬೇಡಿ. ನಾಳೆ ದಿವಸ ಏನಾದರೂ ಇದಾಯಿತು ಅಂದರೆ ನೀವು ಬೆಲೆ ತೆರಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕೂಲಲ್ಲಿ ಶಾಲೆಯಿಂದ ಯಾವುದು ಆಯೋಜನೆ ಮಾಡ್ತಾರೆ, ಬಸ್ಸು ಸರ್ವಿಸಲ್ಲಿ 50-60 ಮಕ್ಕಳು ಒಟ್ಟಿಗೆ ಟೀಚರ್ಸ್ಗಳು ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಮಾತ್ರ ಅವಕಾಶ ಕೊಡಿ. ಅದು ಬಿಟ್ಟು ಹೊರತಾಗಿ ಬೇರೆ ಯಾವುದಕ್ಕೂ ಕೊಡಬೇಡಿ. ತುಂಬ ಜಾಸ್ತಿ ಇದಾಗ್ತಾ ಇದ್ದಾವೆ. ಇತ್ತೀಚೆಗೆ ಕಳ್ತನ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಮನೆಗಳಿಗೆಲ್ಲ ಕ್ರೈಮ್ ಪ್ರಿವೆನ್ಷನ್ ಮಾಡಬೇಕು ಅಂದರೆ CCTVಗಳನ್ನ ಅಳವಡಿಸ್ಕೊಳ್ಳಿ. ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ನನ್ನ ವ್ಯಾಪ್ತಿಯಲ್ಲಿ ಸುಮಾರು 6 FIR ಆಗ್ತವೆ ಹಾಗೂ 21 ಟ್ರಾನ್ಸ್ಫಾರ್ಮರ್ಗಳು ಕಳ್ತನ ಆಗ್ತವೆ. ನಾನು ಅದನ್ನು ಬೆಂಗಳೂರಿನ ಕಡೆಯಿಂದ ಕಳ್ಳರಿರ್ತಾರೆ ಎಲ್ಲ ಇಟ್ಕೊಂಡು ಬಂದು ಜೈಲಿಗೆ ಕಳಿಸ್ತೇನೆ. ಈಗ ಸ್ವಲ್ಪ ಸೈಲೆಂಟ್ ಆಗಿದೆ, ಯಾವುದೇ ಕಳ್ತನ ಆಗ್ತಾ ಇಲ್ಲ ಟ್ರಾನ್ಸ್ಫಾರ್ಮರ್ಗಳು. ಹಾಗಾಗಿ ಎಲ್ಲರೂ ನೀವು ಪೊಲೀಸರಿಗೆ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ಬಿಟ್ಟು ನೀವು ಸಾಥ್ ಕೊಡಬೇಕಂದ್ರೆ, ನೀವು ಸಹಾಯ ಮಾಡಬೇಕಂದ್ರೆ ನೀವುಗಳು CCTVಗಳನ್ನ ಆದಷ್ಟು ಅಳವಡಿಸ್ಕೋಬೇಕು. ನನಗೆ ಇನ್ನೂ ತುಂಬ ಇದ್ದಾವೆ ಮಾತಾಡಲಿಕ್ಕೆ, ಆದರೆ ಈ ಬ್ಯುಸಿ ಶೆಡ್ಯೂಲಲ್ಲಿ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you very much, sir. It was really illuminating words. Now I request
George Prakash sir to give away the award for the proficiency from standard 8th to 10th. Proficiency award from standard 8 goes to Supriya. Proficiency award from standard 9 goes to Sharmila Mary. Proficiency award from standard 10th goes to Monoshri. Thank you, sir. Indeed, what we see, what we experience, and what we are blessed with each moment, every sight, every breath is a part of the magnificent creation of God. In Arabic tradition and within the teachings of Islam, the creation of the world is a subject that speaks of divine wisdom, perfection, and a deep connection between humanity and the Creator. Now I invite Ikhra Khanum to come on the stage. Good evening everyone. Bihra Khanum, studying first standard. My school name is Lourdes Public School. A'udhu billahi minash shaitanir rajim. Bismillahirrahmanirrahim. Washamsi walduhaha والقمر إذا تلاها والنهار إذا جلاها والليل إذا يغشاها والسماء وما بناها والأرض وما طحاها ونفس وما سواها فألهمها فجورها وتقواها وقد خاب من دساها كذبت ثمود بطغواها إذ انبعث أخشاها. Thank you. Thank you, Ikra, for making us feel the world around us more deeply and connect with Creator in gratitude.